200 ಚಿಲ್ಲರೆ ಜನ ಬಂದ್ಬಿಟ್ಟಿದ್ರು. ಅದರಿಂದ ನಾನು ಯಾರನ್ನೂ ಕೇರ್ ತಗೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಇವಾಗೊಂದು ಅವ್ರಿಗೆಲ್ಲ ಸಾರಿ ಕೇಳೋಣ ಅಂತ, ಪ್ಲಸ್ ಸ್ವಲ್ಪ ಜನ ಬಂದು ಅವತ್ತೇ ಇನ್ನೊಂದ್ ಕಡೆ ಫಂಕ್ಷನ್ ಕೊಟ್ಟೋಗ್ಬಿಟ್ಟಿದ್ರು. ಅಂದ್ರೆ ಒಂದ್ 100 ಜನ ಮಿಸ್ ಆಗಿದ್ರು ಅವತ್ತು. ಆ 100 ಜನ ಮಿಸ್ ಆಗಿರೋರ್ಗೆ ಪ್ಲಸ್ ಇಲ್ಲಿ ನನ್ಗೆ ಯಾರು ತುಂಬಾ ಬೇಕಾದವರು ಅವ್ರಿಗೆ ನಾನು ಚೆನ್ನಾಗಿ ಕೇರ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಒಂದು ಊಟ ತಿಂಡಿ ಎಣ್ಣೆ ಎಲ್ಲ ಇತ್ತು, ಆದ್ರೆ ಒಂದು ಆತ್ಮೀಯತೆಯಿಂದ ಮಾತಾಡೋದು ಇರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಸಾರಿ ಕೇಳಕ್ಕೋಸ್ಕರ ಎಲ್ಲರಿಗೂ ಅವತ್ತು ಸರಿಗ್ ನೋಡ್ಕೊಳ್ಳಲಿಲ್ಲ. ಅದರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಸಾರಿ ಕೇಳಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಅದೀಗ ನ್ಯೂ ಇಯರ್ ಎಲ್ಲ ಕಂಟಿನ್ಯೂಸ್ ಬಿಸಿ ಇರೋದ್ರಿಂದ ನಾನು 10th ಆದ್ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದನ್ನ, ಸಾರಿ ಪಾರ್ಟಿ ಅಂತ. ಆಮೇಲೆ ಇದನ್ನ ಎಲ್ಲರೂ ಏನ್ ಇವ್ನಿಗೆ ದುಡ್ಡು ಜಾಸ್ತಿ ಆಗಿದೆಯಾ, ತಿಕಾಗಂಚಲಿ ಪಾರ್ಟಿನ ತಿಕಾಕೋಪ್ ಪಾರ್ಟಿನ ಅಂತ ಅನ್ಕೋಬೇಡಿ. ಯಾಕಂದ್ರೆ ಸಬ್ ಟೈಟಲ್ ಬಂದು ತಿಕಾಕೋಪ್ ಪಾರ್ಟಿ ಅಂತ ಹಾಕಿದೀನಿ. ಆಮೇಲೆ ಅದನ್ನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಕಾರಣ ಏನಂದ್ರೆ ಏನ್ ಇವನು ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಮಾಡ್ತಾ ಇದ್ದಾನಲ್ಲ ಅಂತ. ಆದ್ರೆ ಅದು ಉರ್ಕೊಂಡು ಸಾಯೋರ್ಗೇನು ಬೇಕಾದ್ರೆ ಅವ್ರಿಗೆ ಒಂದು ಹೊಸ ರೀಲ್ ಮಾಡೋಕ್ಕೆ ಅವ್ರಿಗೆ ಒಂದು ಏನ್ ಕಂಟೆಂಟ್ ಕೊಟ್ಟಂಗ ಆಗುತ್ತೆ. ಅದರಿಂದನೂ ಉರ್ಕೊಂಡು ಇನ್ನೂ ಜಾಸ್ತಿ ಚೆನ್ನಾಗಿ ಬೈರಿ ನನ್ಗೆ. ಇದೇ ಕ್ವಶನ್ ಕೇಳೋಣ ಅನ್ಕೊಂಡೆ. ಸಾರಿ ಪಾರ್ಟಿ ಅಂದ್ರೆ ನೀಟಾಗಿ ಟ್ರೀಟ್ ಮಾಡ್ಲಿಲ್ಲ, ಅದಕ್ಕೆ ಸಾರಿ ಕೇಳ್ತೀನಿ ಅಂತ. ಹೌದು. ಬಟ್ ಬರೀ ಸಾರಿ ಕೇಳೋ ಉದ್ದೇಶ ಅಷ್ಟೇನಾ ಅಥವಾ ಉರ್ಸೋ ಉದ್ದೇಶನೂ ಇದೆಯಾ? ಇಲ್ಲ, ಉರ್ಸೋ ಉದ್ದೇಶ ಇಲ್ಲ, ಉರ್ಕೊಂಡು ಸಾಯೋರ್ಗೆ ಒಂದು ಕಂಟೆಂಟ್ ಸಿಕ್ದಂಗ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ಫೇಲ್ ಆಗಿದೆ ನನ್ ಮಗ ಅಂತ ಪಾರ್ಟಿ ಮಾಡಿದ್ಕೆ ಎಲ್ಲಾರು ಏನಂತ ಹೇಳಿದ್ರು, ಓ ಎಂತ ಅಪ್ಪ ಇವನು ಅಂತ ಬೈತಾರೆ ಅಂತ ಸ್ವಲ್ಪ ಜನ ಅನ್ಕೊಂಡಿದ್ರು. ಆದ್ರೆ ಎಲ್ಲಾ ನೋಡಿದ್ರೆ ಒಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಮಕ್ಕಳು ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಮನೇಲಿ ಹೊಡಿತಾರೆ ಫೇಲ್ ಆದ್ರೆ ಅಂತ ಬೈದಿಂದ. ಆತರ ಒಂದು ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಟ್ಟೆ ಅಂತ ಬೇಷ್ ಅನ್ನೋ ತರ ಕ್ಲಿಕ್ ಆಯ್ತದು. ನೀವೇ ನೋಡ್ತಾ ಇದ್ರೆ ಎಷ್ಟು ವೈರಲ್ ಆಯ್ತು. ಅದು ಫುಲ್ಲು ಪಾಸಿಟಿವ್ ಆಗಿ ಬಂತು. ಅಂದ್ರೆ ಅದರಿಂದ ಜನ ತುಂಬಾ ಉರ್ಕೊಂಡಿದ್ದಾರೆ. ಆ ಉರ್ಕೊಂಡಿರೋರ್ಗೆ ಇನ್ನೊಂದು ಕಂಟೆಂಟ್ ಕೊಡೋಣ ಅಂತ ಒಂದು ಸಾರಿ ಪಾರ್ಟಿ ಅಂತ ಮಾಡ್ತಾ ಇದ್ದೀನಿ. ಬ್ರಾಕೆಟ್ ಅಲ್ಲಿ ತಿಗಾಕೊಬ್ಬಾಗಿ ಕೊಡ್ತಾ ಇರೋ ಪಾರ್ಟಿ ಅಂತ. ಯಾಕಂದ್ರೆ ಏನಪ್ಪ ಇವನು ದುಡ್ಡು ಜಾಸ್ತಿ ಆಗಿದ್ಯಾ, 3 ದಿವಸಕ್ಕೂ ಹಿಂಗ್ ಪಾರ್ಟಿ 300 ಜನಕ್ಕೆ ಕರೆದು ಎಣ್ಣೆ ಊಟ ಕೊಡಿಸ್ತಾನೆ, ನಾವೆಲ್ಲ ಇವನ್ನ ತುಳಿಯಕ್ ನೋಡ್ತಾ ಇದೀವಿ, ಇವ್ನ ನೋಡಿದ್ರೆ ಮೇಲಕ್ಕೆ ಬೆಳ್ಕೊಂಡು ಹೋಯ್ತಾನೇ ಇದಾನಲ್ಲ, ಆತರ ಎಲ್ಲ ಅನ್ಕೊಳ್ತಾ ಇದಾರೆ. ಆತರ ಅನ್ಕೊಳ್ಳೋರ್ಗೆ ಒಂದು ಕಂಟೆಂಟು, ಇನ್ನು ಉರ್ಕೊಂಡು ಸಾಯೋರ್ಗೆ ಇನ್ನ ದೊಡ್ಡ ಮಟ್ಟದಲ್ಲಿ ಇನ್ನ ಒಂದು 5-6 ಮಾಡ್ತಾ ಇದ್ದೀನಿ. ಎಷ್ಟು ಉರ್ಕೊಂತಾರ ಉರ್ಕೊಂಡು ನನ್ನ ಟ್ರೋಲ್ ಮಾಡ್ತಾ ಇರ್ರಿ, ಅದರಿಂದ ನಾನು ಇನ್ನು ಮೇಲ್ ಬೆಳಿತಾನೇ ಇರ್ತೀನಿ. ಸರ್, ಈಗ ನಿಮ್ಮನ್ನ ಟ್ರೋಲ್ ಮಾಡ್ತಾವ್ರೆ, ಅದೇ ತರ ಇವಾಗ ಏನಾಗಿದೆ, ಬಿಗ್ ಬಾಸ್ ಇಂದ ಈಗ ಹೊರಗಡೆ ಬಂದ್ರು ಮಾಳುವವರು. ಹೌದು, ಮಾಳುವವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಏನಪ್ಪಾ ಅಂತಂದ್ರೆ, ನಾನೇ ಗೆಲ್ಬೇಕಿತ್ತು, ಅಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ದೆ, ನಾನು ಈ ತರ ಬೇಗ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಹೌದು, ಗಿಲ್ಲಿ ಏನ್ ಮಾಡಿದಾನೆ ಅಂತದ್ದು, ಸೊ ನಾನ್ ಗೆಲ್ಬೇಕಿತ್ತು. ಅದು ಏನ್ ಕಾರಣ ಅಂದ್ರೆ ಸರ್, ಅಲ್ಲಿ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಳ್ಳೆಯವ್ರಾಗಿರ್ಬೇಕಾ ಕೆಟ್ಟವ್ರಾಗಿರ್ಬೇಕಾ, ಮನೆಯೊಳಗೆ ಯಾರು ಸೀಕ್ರೆಟ್ ಬಿಟ್ಕೊಡಲ್ಲ. ಯಾಕಂದ್ರೆ ಅವರು ಏನ್ ನಮ್ಗೇನ್ ಹೇಳ್ಕೊಡಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಅಂದ್ರೆ ಅಲ್ಲಿ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ. ಕೆಟ್ಟವ್ರು ಇವಾಗ ನೋಡಿ, ಯಾರು ಜನ ಬೈತಾ ಇದಾರೆ, ಕೆಟ್ಟವ್ರು